ಏನು ಅಮೆರಿಕ ಮತ್ತು ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ನಡೆಸಿರುವಂಥ ಸಂದರ್ಭದಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿನ ಮುಖ್ಯಸ್ಥ ಕೂಡ ಏನು ಖಮೈನಿ ಅಂತ ಅವರು ಕೂಡ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಂತರ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಇವತ್ತು ನೀರವ ಮೌನ ಆವರಿಸಿದೆ ಅಂತ ತಪ್ಪಾಗಲಾರದು. ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಆ ಗ್ರಾಮದಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಯ ಪೋಷಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ತಾವು ತಮ್ಮ ಮಗಳು ಕೂಡ ಈಗ ಇರಾನಲ್ಲಿ ಓದ್ತಿದ್ದಾರೆ ಅಂತ, ಏನು ಓದ್ತಾ ಇದ್ದಾರೆ, ಅಲ್ಲಿ ಪರಿಸ್ಥಿತಿ ಏನು ಸರ್? ನನ್ನ ಹೆಸರು ಮೀರ್ ರೋಷನ್ ಅಲಿ, ನನ್ನ ಮಗಳ ಹೆಸರು ಡಾಕ್ಟರ್ ಮುಫರ್ರಾ ಜೈನಬ್. ಅವರು MBBS ತೆಹರಾನ್ ಯೂನಿವರ್ಸಿಟಿಯಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಇಂಟರ್ನ್ಶಿಪ್ ನಡೀತಾ ಇದೆ. ಇನ್ನು 6 ತಿಂಗಳು ಐತೆ ಅವ್ರದ್ದು. ಅಷ್ಟೊತ್ತಿಗೆ ನನ್ನೇ ಒಂದು ಸ್ವಲ್ಪ ಘಟನೆ ನಡೆದಿರಲ್ಲ, ಅವರು ಹಾಸ್ಪಿಟ್ಲಾಗೆ ಇದು ಇಂಟರ್ನ್ಶಿಪ್ ನಡೀತಾ ಇದ್ದು. ಅವ್ರು ಹಾಸ್ಪಿಟ್ಲಿಂದ ಅವ್ರಿಗೆ ಮನೆಗೆ ಕಳಿಸ್ಬಿಟ್ರು, ನೀವು ಹೋಗ್ಬಿಡಿ, ನೀವು ಸೇಫ್ ಆಗಿರಿ ಅಂತ. ಅವ್ರು ಅಲ್ಲಿಂದ ಬಂದು ಮನೆಗೆ ಬಂದು ತಿರ್ಗಿ ಅಲ್ಲಿಂದ ಕುಮ್ಮಂದ ಐತೆ, ಅಲ್ಲೇ ಅವ್ರು ಹೋಗಿ ಅವ್ರು ಸೇಫಾಗಿದ್ದಾರೆ. ಅವ್ರು ನಮಗೆ ಫೋನ್ ಮಾಡಿದರು, ನಮಗೆ ಏನು ಚಿಂತೆ ಇಲ್ಲ, ನಾವು ಸೇಫಾಗಿದ್ದೀನಿ ಅಂತ ಅವರು ಫೋನ್ ಮಾಡಿದರು ಅವರು. ಎಸ್ ಸರ್. ಸರ್, ಈಗ ಅಲ್ಲಿನ ಯುದ್ಧದ ವಾತಾವರಣ ಬಗ್ಗೆ ತಮ್ಮ ಮಗಳು ಏನು ಹೇಳಿದ್ರು ಸರ್? ಯಾವ ಥರ ಬಾಂಬ್ ದಾಳಿ ನಡೀತಾ ಇತ್ತು ಅಂತ? ಅದು ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರು ಹಾಸ್ಪಿಟ್ಲಾಗ ಇತ್ತಲ್ಲ ಒಳಗೆ. ಅವರು ಒಂದು ಸ್ವಲ್ಪ ಒಂದು ಪಟಾಕೆ ಹೊಡೆದಂಗೆ ಒಂದು ಶಬ್ದ ಬಂತು. ಅಷ್ಟೊತ್ತಿಗೆ ಅವರು ಎಲ್ಲರೂ ಮನೆಗೆ ಹೋಗಿ ಹಿಂಗಾಯ್ತು ಸ್ವಲ್ಪ ಘಟನೆ ಅಂತ ಅವರೆಲ್ಲ ಡಾಕ್ಟರ್ಸ್ ಅವರು ಎಲ್ಲ ಮನೆಗೆ ಕಳಿಸ್ಬಿಟ್ರು. ಅವರು ಅಲ್ಲಿಂದ ಬಂದು ತಿರ್ಗಿ ಅಲ್ಲಿ ಇರ್ತಾರಲ್ಲ, ಅವ್ರು ತಿರ್ಗಿ ಅಲ್ಲಿಂದ ಇದಕ್ಕೆ ಹೋಗ್ಬಿಟ್ರು, ಅವರು ಕುಮ್ಗೆ ಹೋಗ್ಬಿಟ್ಟು ಅವ್ರು ಸೇಫ್ ಆಗಿದೆ. ಅವ್ರು ಫೋನ್ ಮಾಡಿದರು, ನಾವು ನಮ್ಮ ಗುರುಗಳು ಹಿಂಗೆ ಇದಾಗಿದೆ, ಘಟನೆ ನಡೆದಿದೆ, ನಾವು ನಮ್ಮ ಗುರುಗಳ ಮೇಲೆ ನಾವು ಬಲಿದಾನ ಕೊಟ್ಟೋಕ್ಕೆ ನಾವು ರೆಡಿಗಿದ್ದೀವಿ, ಅದೇ ಏನು ಚಿಂತೆ ಮಾಡಬೇಡಿ ಅಂತ ನಮ್ಮ ಮಗಳು ಹೇಳಿದರು ಅವರು. ಸರ್, ಈಗ ಅಲ್ಲಿನ ಯುದ್ಧದ ಪರಿಸ್ಥಿತಿನ ತಾವು ಫೋನ್ ಮಾಡಿದ್ರಾಗ ಫೋನ್ ಮಾಡಿದ್ರು ಅವ್ರಿಗೆಲ್ಲ? ಅವ್ರು ಫೋನ್ ಮಾಡಿದ್ರು, ನಮಗೆ ಫೋನ್ ಮಾಡಿದರು, ನೀವೇನು ಭಯ ಬೀಳ್ರಿ, ನಾವು ಸೇಫಾಗಿದ್ದೀನಿ ಅಂತ ಅವ್ರು ಫೋನ್ ಮಾಡಿದ್ರು ಅವರು. ಇನ್ನು ಯಾರು ಇದ್ದಾರೆ ಸರ್ ಮಗಳ ಜೊತೆಗೆ ಇಲ್ಲಿನವ್ರು ಯಾರು ಇದ್ದಾರೆ ಸರ್? ಅವರು ಬೇಕಾದ ಜನ ಐತೆ, ಅವರು ಸ್ಟೂಡೆಂಟು ಐತೆ, ಸ್ವಲ್ಪ ವ್ಯವಹಾರ ಮಾಡೋರು ಇದ್ದಾರೆ. ಎಲ್ಲರೂ ಒಂದು ಜಾಗನಲ್ಲಿ ಅಲ್ಲೇ ಸೇರವ್ರೆ. ಅವರು ಎಲ್ಲ ಹೇಳ್ತವ್ರೆ, ನಮಗೇನು ಚಿಂತೆ ಇಲ್ಲ. ಅಕಸ್ಮಾತ್ ಏನೋ ನಾವು ಸ್ವಲ್ಪ ಆದರೆ ಇರಾನ್ ಅಂಬೆಸಿ ಇಂಡಿಯನ್ ಅಂಬೆಸಿಯಿಂದ ಅವ್ರು ಕಳಿಸಿದ್ರೆ ನಾವು ಬರ್ತೀನಿ, ಇಲ್ಲಾಂದರೆ ನಾವು ಬರೋಕ್ಕೆ ನಾವು ಸಾಧ್ಯ ಇಲ್ಲ. ನಾವು ಅಲ್ಲೇ ನಮ್ಮ ಗುರುಗಳ ಮೇಲೆ ನಾವು ಬಲಿದಾನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾವೆ. ಏನು ಇದಿಷ್ಟು ವಿದ್ಯಾರ್ಥಿನ ಪೋಷಕರು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಸದ್ಯಕ್ಕೆ ಕೂಮ್ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶ ಸೇಫ್ ಆಗಿದ್ದಾರೆ ಅಂತ ಹೇಳಿ ಈಗಷ್ಟೇ ಪೋಷಕರ ಜೊತೆ ಮಾತಾಡಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.